ಒಂದು ರೀತಿ ಈಗ ಕರ್ನಾಟಕದಲ್ಲಿರೋ ಎಲ್ಲ ಮೇನ್ ಏನು ಲ್ಯಾಂಗ್ವೇಜ್ಗಳಿರುತ್ತೆ ಆ ಭಾಷೆ ಸೊಗಡೆಲ್ಲ ಬರುತ್ತೆ ನಿಮಗೆ. ನಿಮಗೆ ಎಷ್ಟು ಕಷ್ಟ ಆಯಿತು? ಕಷ್ಟ ಮೀನ್ಸ್ ನಿಮಗೆ ಹೇಗಿತ್ತು ಅದು ಲ್ಯಾಂಗ್ವೇಜ್ ಕಲಿಯೋದು, ಆ ಚಾಲೆಂಜಸ್ ಹೇಗಿತ್ತು? ಇಂಟ್ರೆಸ್ಟಿಂಗ್ ಅಂದ್ರೆ ಹೊಸದೇನೋ ಒಂದು ಕಲಿಯಕ್ಕೆ ಸಿಗುತ್ತೆ ಅಂದ್ರೆ ಅದು ಮಜಾ ಬರುತ್ತೆ. ನಾವು ಹೋಮ್ವರ್ಕ್ ಮಾಡೋದು ಒಂದು ಪಾತ್ರಕ್ಕೆ ನಾನು ಯೂಶಲಿ ಒಂದು ನರ್ಡ್ ಸ್ಕೂಲಲ್ಲೂ ಹಂಗೆ ಏನೋ ಫುಲ್ ಶಿಸ್ತಾಗಿ ಓದೋದು ಹಂಗಿತ್ತು. ಈ ತರ ಕ್ಯಾರೆಕ್ಟರ್ ಪ್ರಿಪೇರ್ ಆಗ್ಬೇಕಾದಾಗ ಇದು ಚಿಕ್ಕ ಹೋಮ್ವರ್ಕ್ ಏನಾದ್ರು ಮಾಡಕ್ ಸಿಕ್ಕಿದಾಗ ನನಗೆ ಮತ್ತೆ ಐ ಗೋ ಬ್ಯಾಕ್ ಟು ದಟ್ ಝೋನ್. ಓಕೆ, ಒಂದು ಸ್ಟೂಡೆಂಟ್ ತರ ಕೂತು ಇದೆಲ್ಲ ರಿಹರ್ಸ್ ಮಾಡೋದು ಅವೆಲ್ಲ. ಸೊ ನನ್ಗೆ ಇಷ್ಟ ಇನ್ ಜನರಲ್ ಹಂಗೆ ಪ್ರಿಪೇರ್ ಆಗೋದು. ಸೊ ಈ ಲ್ಯಾಂಗ್ವೇಜ್ ಆಲ್ಸೋ ಇವ್ರು ತುಂಬಾ ಆದ್ರೆ ಬರೀವಾಗ್ಲೇನೆ ಅವರು ಮಂಗಳೂರು ಕನ್ನಡ ತರಾನೇ ಬರ್ದಿದ್ರು. ನಾವು ಪಿಕಪ್ ಮಾಡ್ಬೇಕಾಗಿದ್ದು ಟೋನು, ಇಲ್ಲ ಹೆಂಗ್ ಉಚ್ಚಾರಣೆ ಮಾಡ್ತೀವಿ, ಇಲ್ಲ ಹೇಗ್ ಹೇಳ್ತೀವಿ ಅನ್ನೋದು, ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಯಾವ್ದನ್ನ ಹಿಂಗ್ ಹೇಳ್ಬೇಕು ಅನ್ನೋದನ್ನ. ಅದಕ್ಕೆ ರುಚಿಕ್ ಅವ್ರು ಹೇಳ್ದಂಗೆ ನಮ್ಗೆ ವರ್ಕ್ಶಾಪ್ ಮಾಡುವಾಗ ವಿಧು ಸರ್ ಇದ್ರು. ಸೊ ಅವರು ನಮ್ಗೆ ಹಿಂಗ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಒತ್ತು ಕೊಟ್ರೆ ಚೆನ್ನಾಗಿರುತ್ತೆ, ಇಂಟೋನೇಷನ್ಸ್ ಹಿಂಗ್ ಬಂದ್ರೆ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ಕೊಂಡು. ಅಂಡ್ ರಿಷಿ ಅವ್ರು ಕೂಡ ಸೆಟ್ ಅಲ್ಲಿ ನಾವು ಡೈಲಾಗ್ ಡೆಲಿವರಿ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಅದು ಮಂಗಳೂರು ಕನ್ನಡ ತರ ಕೇಳಿಸ್ಲಿಲ್ಲ ಅಂದ್ರೆ, ಇಲ್ಲ ನಾವು ನಮ್ ಕನ್ನಡ ಅಂತ ಅನ್ಸ್ಬಿಟ್ರೆ ಅಲ್ಲಿ ಅದು ಕೇಳಿಸ್ತಾ ಇಲ್ಲ, ಅದು ಈ ತರದ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಇಂಟೋನೇಷನ್ಸ್ ಇಲ್ಲಿ ಮ್ಯಾನರಿಸಮ್ಸ್ ಆಲ್ಸೋ ಸಮಟೈಮ್ಸ್ ಹಂಗೆ ಅವ್ರ ಕ್ಯಾರೆಕ್ಟರ್ ತಕ್ಕ ಹಾಗೆ ಬಂದಿಲ್ಲ ಅಂದ್ರೆ ಅವ್ರು ಬಂದು ಹೇಳೋರು. ಸೊ ಪ್ರತಿ ಹಂತದಲ್ಲೂ ತುಂಬಾ ಮಾನಿಟರಿಂಗ್ ಇತ್ತು. ಸೊ ಎಲ್ಲ ಸೇರಿ ಇವಾಗ ಸ್ಕ್ರೀನ್ ಮೇಲೆ ಏನ್ ಕಾಣಿಸುತ್ತೆ, ಇವರೆಲ್ಲರೂ ವರ್ಕ್ ಟುಗೆದರ್, ನಾವು ಏನೋ ನಮ್ದು ಒಂದ್ ಸ್ವಲ್ಪ ಕೆಲಸ ಜೊತೆಗೆ. ಸೊ ಹಂಗೆ ಕಷ್ಟ ಅಂತ ಹೇಳಲ್ಲ, ಬಟ್ ಇಂಟ್ರೆಸ್ಟಿಂಗ್. ಸೆಟ್ಟಲ್ಲೂ ಜಾಸ್ತಿ ಜನ ಅವರೇ ಅದೇ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ಇನ್ನೂ ಸ್ವಲ್ಪ ಈಸಿ ಆಗ್ತಾ ಇತ್ತು. ನಾನು ಸ್ವಲ್ಪ ದಿನ ಆ ಕಡೆ ಮಿಸ್ ಸಕಲೇಶ್ಪುರದಲ್ಲಿದ್ದೆ. ನಂಗೂ ಈಗ ಎಂತ ಉಂಟು ಬನ್ನಿ ಈ ರೀತಿ ಬಂದು ಬಿಡುತ್ತೆ ಅದು ಮಾತು ಕೇಳ್ತಾ. ಹೌದು ಸರ್, ನಿಮ್ಮ ಫಸ್ಟ್ ಮೂವಿ ಅಲ್ವಾ ಸರ್ ಇದು? ಸೊ ಮಾರ್ನಾಮಿ ಸಿನಿಮಾ ಹುಟ್ಟಿದ ಹೇಗೆ, ಈ ಟೈಟಲ್ ಹೇಗೆ, ಮತ್ತು ಇದೇ ಫಸ್ಟ್ ಸಿನಿಮಾ ಅಂತ ಯಾಕೆ ಮಾಡಿದ್ದು? ಅಂದರೆ ನಾನು ಬೇರೆ ಸ್ಕ್ರಿಪ್ಟ್ ಒಂದು ಮಾಡ್ಕೊಂಡಿದ್ದೆ, ಬೇರೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಬಟ್ ಯಾವಾಗ ನಾನು ಗಿಣಿರಾಮದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಸೊ ಗಿಣಿರಾಮ ಸೀರಿಯಲ್ ಮುಗಿದ ನಂತರ ನಾನು ಮತ್ತೆ ಬೇರೆ ಸಿನಿಮಾಗಳ ಕೆಲಸವಾಗಿ ಬೇರೆ ಕಡೆ ಹೋಗ್ತೀನಿ. ಅವರು ಕೂಡ ಅಂದರೆ ನಮ್ಮಿಬ್ಬರು ಬಾಂಡಿಂಗ್ ಹಾಗೆ ಇತ್ತು. ನಾವು ಡೈಲಿ ಮಾತಾಡ್ತಾ ಇದ್ವಿ, ಫೋನ್ ಮಾಡಿಕೊಂಡು ಇದ್ವಿ. ಸೊ ಅವ್ರಿಗೂ ಇಲ್ಲ ಶೆಟ್ರೆ ಬ್ರೇಕ್ ತೊಗೋತಾ ಇದ್ದೀನಿ, ನಂಗೆ ಸಿನಿಮಾ ಮಾಡಬೇಕು, ಕತೆಗಳು ಕೇಳ್ತಾ ಇದ್ದೀನಿ, ಈಗ ಮತ್ತೆ ಸೀರಿಯಲ್ ಸ್ವಲ್ಪ ನೋಡಬೇಕು, ಟೈಮ್ ತೊಗೊಂಡು ಮಾಡ್ತೀನಿ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾಯಿದ್ರು. ಆ ಮೂಮೆಂಟಲ್ಲಿ ನಾನು ನನ್ನೊಂದು ಲಿಮಿಟೆಡ್ ಬಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಥರದಲ್ಲಿ ಯೋಚನೆ ಮಾಡಿಕೊಂಡು ಅದಕ್ಕೆ ಪಿಚ್ ಮಾಡಿಕೊಂಡು ಆ ಥರದಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನನಗೆ ನನ್ನ ಫ್ರೆಂಡ್ ಸುದಿ ಆರ್ಯನ್ ಸಿಗೋದು ಮಂಗಳೂರಲ್ಲಿ. ಅವ್ರು ನನಗೊಂದು ಈ ಮಾರ್ನಮಿಯ ಲೈನ್ ಏನಿದೆಯಲ್ಲ ಅದನ್ನು ಫಸ್ಟ್ ಅವ್ರು ನನಗೆ ಇದು ಚೆನ್ನಾಗಿದೆ, ಇದನ್ನು ಮಾಡೋದಾದ್ರೆ ಡೈರೆಕ್ಷನ್ ನೀನು ಮಾಡು ಅನ್ನೋ ಥರದಲ್ಲಿ ನಂಗೆ ಹೇಳ್ತಾರೆ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆವಾಗ ನನ್ನ ತಲೆಗೆ ಓಕೆ ಇದಕ್ಕೆ ಅಂದರೆ ನಾನು ಮೊದಲು ಮಾಡ್ಕೊಂಡಿದ್ದ ಕಥೆಯಲ್ಲಿ ಹೀರೋ ಹೀರೋಯಿನ್ ಈ ಥರದ್ದು ಯಾವುದೋ ಕ್ಯಾರೆಕ್ಟರ್ಗಳು ಇರ್ತಿಲ್ಲ, ಅದು ಸಮಥಿಂಗ್ ಡಿಫ್ರೆಂಟ್ ಇದಿತ್ತು. ಬಟ್ ಇದಕ್ಕೆ ಈಗ ಓಕೆ ಇದರಲ್ಲಿ ಒಂದು ಹೀರೋ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಹೀರೋಯಿನ್ ಅಂತ ಒಂದು ಪಾತ್ರ ಇದೆ, ಮತ್ತೊಂದಿಷ್ಟು ಪಾತ್ರಗಳಿದೆ ಅಂತ ಗೊತ್ತಾದಾಗ ಹೀರೋ ಅಂತ ಬಂದ ತಕ್ಷಣ ನಂಗೆ ಅವ್ರು ಬರ್ತಾರೆ ತಲೆಗೆ. ಸೊ ಇವ್ರಿಗೆ ಪಿಚ್ ಮಾಡ್ಬೋದಲ್ಲ ನಾನು ಇದನ್ನು ಅಂತ. ಸೊ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬನ್ನಿ ಹೇಳಿ ಅಂತ ಹೇಳ್ತಾರೆ. ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಕತೆ ಹೇಳ್ತೀನಿ. ಅವರಿಗೆ ಓಕೆ ಇಂಟ್ರೆಸ್ಟಿಂಗ್ ಇದೆ, ಬಟ್ ನಂಗೆ ಇನ್ನೂ ನೀಟಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಬನ್ನಿ ಅಂತ. ಸೊ ಅದಕ್ಕೆ ಒಂದು 6 months ಟೈಮ್ ತೊಗೊಂಡು ಮತ್ತೆ ಅದ್ರ ಮೇಲೆ ರೀರೈಟ್ ಎಲ್ಲ ಆಗಿ ನೀಟಾಗಿ ಒಂದು ಸ್ಟ್ರಕ್ಚರ್ ರೆಡಿ ಆದಮೇಲೆ ಮತ್ತೆ ಹೋಗಿ ಅವರಿಗೆ ಕತೆ ಹೇಳಿದಾಗ ಅವರಿಗೆ ಅದು ಓಕೆ ದಿಸ್ ಇಸ್ ಗುಡ್, ಈಗ ಕರೆಕ್ಟ್ ಆಗಿದೆ ಪ್ಯಾಕ್, ಈಗ ನಾವು ಅಪ್ರೋಚ್ ಮಾಡ್ಬೋದು ಯಾರನ್ನಾದರೂ ಅಂತ ಹೇಳ್ತಾರೆ. ಆವಾಗ ಪ್ರೊಡ್ಯೂಸರ್ ಹಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಒಂದು 6 ತಿಂಗಳ ಜರ್ನಿ ಹೋಗುತ್ತೆ, 6 ತಿಂಗಳು 7 ತಿಂಗಳು ಹುಡುಕಾಟ ಪ್ರೊಡ್ಯೂಸರ್ದು. ಅವ್ರ ಕಡೆಯಿಂದ ಒಂದಿಷ್ಟು ಟ್ರೈ ಮಾಡ್ತಿರ್ತಾರೆ, ನಾನು ನನ್ನ ಕಡೆಯಿಂದ ಒಂದಿಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಸೊ ಹೀಗೆ ಆಗ್ತಾ ಇರಬೇಕಾದ್ರೆ ನಮಗೆ ನಿಶಾಂತ್ ಸರ್ ಬಂದು ಋತ್ವಿಕ್ ಅವ್ರಿಗೆ ಮೊದಲಿಂದ ಪರಿಚಯ, ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ ಅವರು. ಸೊ ಅವ್ರದ್ದು ಒಂದು ಕನ್ವರ್ಸೇಷನಲ್ಲಿ ಅವರಿಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ, ನೀನು ಬೇಕಾದ್ರೆ ಕತೆ ಇದ್ರೆ ಹೇಳು ಅಂತ ಹೇಳಿದಾಗ ಅವರು ನನ್ನ ಅಲ್ಲಿ ಕತೆ ಹೇಳಿಸೋಕೆ ಕರ್ಕೊಂಡು ಹೋಗ್ತಾರೆ. ಸೊ ಕತೆ ಹೇಳ್ತೀವಿ. ಕತೆ ಹೇಳಬೇಕಾದ್ರೆ ನಮ್ಮದೊಂದು ವರ್ಕಿಂಗ್ ಟೈಟಲ್ ಬೇರೆನೇ ಇತ್ತು ಸಿನಿಮಾದ್ದು. ಸೊ ಅವ್ರಿಗೆ ಕತೆ ತುಂಬ ಇಷ್ಟ ಆಗುತ್ತೆ. ಬಟ್ ಟೈಟ್ಲ್ ನನಗೆ ಶೆಟ್ರೆ ಇನ್ನೂ ಕ್ಯಾಚಿ ಆಗಿರುವಂಥದ್ದು ಏನಾದರೂ ಬೇಕಲ್ಲ ಅಂತಂದಾಗ ನಾವು ಒಂದು 2-3 ಆಪ್ಷನ್ ಕೊಡ್ತೀವಿ. ಅದ್ರಲ್ಲಿ ಮಾರ್ನಮಿ ಕೂಡ ಇರುತ್ತೆ. ಸೊ ಅವರು ಮಾರ್ನಮಿ ಚೆನ್ನಾಗಿದೆ ಇದನ್ನು ಮಾಡೋಣ ಅಂತ ಹೇಳ್ತಾರೆ. ಸೊ ಮಾರ್ನಮಿ ಟೈಟಲ್ ಫಿಕ್ಸ್ ಆಯಿತು. ಓಕೆ, ಕತೆ ಕೇಳಿದಾಗ ಒಂದು ಪಾಯಿಂಟ್ ಇರುತ್ತೆ ಅಲ್ಲ, ಇದರಿಂದ ಒಪ್ಕೊಂಡ್ವಿ ಅಂತ ಹೇಳಿ, ಆ ಥರ ಪಾಯಿಂಟ್ ಯಾವ್ದಾರು ಇದೆಯಾ? ಇಲ್ಲಿ ಹೀರೋ ಹೀರೋಯಿನ್ ಬೇರೆ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಅನ್ನೋಕ್ಕಿಂತ ಕತೆನೇ ಹೀರೋ ಇಲ್ಲಿ. ಸೊ ಆ ಥರದ ಸಿನಿಮಾಗಳು ಬರೋದು ತುಂಬ ಅಪರೂಪ. ನಿಮಗೆ ಆ ಥರದ್ದು ಬಂದಾಗ ಹಿಡ್ಕೊಂಡ್ಬಿಡ್ಬೇಕು. ಅವ್ರು ಹಿಡ್ಕೊಂಡ್ವಿ ಇಲ್ಲಿಗೆ ಆಯ್ತು ಇವಾಗ. ಎಸ್, ಇವ್ರು ಹೇಳಿದ್ರು ಬ್ರೇಕ್ ತಗೊಳ್ತೀವಿ ಸೀರಿಯಲಿಂದ ಅಂತ ಹೇಳಿದ್ರು. ಅದು ಒಂದು ಮೇಜರ್ ಡಿಸಿಷನ್. ಅದು ಒಂದು ಸೀರಿಯಲಲ್ಲಿ ಸ್ಟಾರ್ ಹೀರೋ ಸಿನಿಮಾಗೆ ಬಂದಮೇಲೆ ಅದು ಸ್ವಲ್ಪ ಕಷ್ಟ ಇರುತ್ತೆ. ಸಿನಿಮಾದಲ್ಲಿ ಆಡಿಯನ್ಸ್ನ ಗ್ರ್ಯಾಪ್ ಮಾಡೋಕ್ಕೆ ಆ ಡಿಸಿಷನ್ ತಗೊಂಡಿದ್ರಿ, ಸಿನಿಮಾ ಮಾಡಬೇಕು ಅನ್ನೋ ಆ ಹೋರಾಟ, ಆ ಜರ್ನಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾನು ಬೇಸಿಕಲಿ ನಾನು ಇಂಡಸ್ಟ್ರಿ ಬಂದಿದ್ದೆ ಸಿನಿಮಾ ಮಾಡಬೇಕು, ಸಿನಿಮಾ ಹೀರೋ ಆಗಬೇಕು ಅಂತಲೇ ಬಂದಿದ್ದು. ಅದ್ರ ಜೊತೆಗೆ ನನಗೆ ಗಿಫ್ಟಾಗಿ ಸೀರಿಯಲ್ ಸಿಕ್ಕಿದ್ದು. ನನಗೆ ಇವಾಗ 3 ಸೀರಿಯಲ್ ಏನು ಮಾಡಿದೆ. ಇವೆಲ್ಲ ನನಗೆ ಗಿಫ್ಟ್, ಅಂದರೆ ಜನಗಳಿಗೆ ತುಂಬ ಹತ್ತಿರ ಆಗೋದಕ್ಕೆ ಬಂದಂಥ ಇವೆಲ್ಲ ಒಂದು ಮೂಲಗಳಷ್ಟೇ ಇವು. ಸೊ
ನಂಗೆ ಅದು ಖುಷಿಯಿಂದ ಒಪ್ಕೊಂಡೆ, ಜನ ಪ್ರೀತಿ ಕೊಟ್ಟರು. ಬಟ್ ನನ್ನ ಕನಸು ಅಂತ ಒಂದು ಇರುತ್ತೆ, ನನ್ನ ಗುರಿ ಅಂತ ಒಂದು ಇರುತ್ತೆ, ನಾನು ಅದನ್ನ ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಹೌದು. ಸೊ ನಾನು ಎಷ್ಟೋ ಕಷ್ಟಗಳನ್ನ ಅಥವಾ ಏನೇನೋ ಕೆಲಸಗಳನ್ನೆಲ್ಲ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಆ ಗುರಿ ಅಚೀವ್ ಮಾಡಬೇಕು ಅಂತಾನೆ. ಸೊ ಆ ನಿಟ್ಟಿನಲ್ಲಿ ಓಕೆ ಅದಾಯಿತು, ಯಾವ್ಯಾವ ಅವಕಾಶ ಬಂತು ಎಲ್ಲ ಮಾಡಿದೆ. ಇವಾಗ ನನ್ನ ಗುರಿ, ನಂದೇನು ಏಮ್ ಇತ್ತು ಅದನ್ನು ಮಾಡೋಣ ಅಂದ್ಕೊಂಡು ಸ್ವಲ್ಪ ಸೈಡಿಗಿಟ್ಟು ಮತ್ತೆ ಸಿನಿಮಾ ಕಡೆ ಬಂದಿದ್ದೀನಿ ಈಗ. ಸೌತ್ ಇಂಡಸ್ಟ್ರಿನ ಒಂದು ರೌಂಡ್ ಹಾಕೊಂಡು ಬಂದಿದ್ದೀರಾ. ಮಾರ್ನಾಮಿ ಸಿನಿಮಾ ಎಷ್ಟು ವಿಶಿಷ್ಟವಾಗಿ ನಿಲ್ಲುತ್ತೆ ನಿಮ್ಮ ಲೈಫಲ್ಲಿ? ರೌಂಡ್ ಹಾಕೊಂಡ್ ಬಂದ್ಮೇಲೆ ಅದಕ್ಕೂ ಇದಕ್ಕೆ ಸಂಬಂಧ ನಂಗ್ ಗೊತ್ತಿಲ್ಲ. ಬಟ್ ನನಗೆ ಮಾನವಿ ತುಂಬಾ ವಿಶಿಷ್ಟ ಯಾಕೆ ಅಂದ್ರೆ ನಾನು ತಗೊಂಡ್ ಮಾಡಿರೋದೇ ಅದು ಆ ಕಾರಣಕ್ಕೋಸ್ಕರ. ಅಂದ್ರೆ ಕತೆ ಚೆನ್ನಾಗಿತ್ತು, ಟೀಮ್ ಚೆನ್ನಾಗಿದೆ, ನನಗೇನಾದ್ರೂ ಒಂದ್ ಮಾಡಕ್ ಸಿಗತ್ತೆ, ಒಂದು ಚಾಲೆಂಜಿಂಗ್ ಆಗಿ ಅಂತ ಅನ್ಸಿ ತಗೊಂಡ್ ಮಾಡಿರೋದು. ಅಂಡ್ ನಾನ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಕೂಡ ಓಕೆ ಇದ್ರಲ್ಲಿ ತುಂಬಾ ವಿಷಯಗಳನ್ನ ನೋಡ್ತೀನಿ ನಾನು ಇನ್ ಜನರಲ್. ನನಗೆ ಎಕ್ಸೈಟ್ ಮಾಡ್ತಾ ಇದೆಯಾ, ಇಲ್ಲ ಕಥೆ ಪೂರ್ತಿಗಾಗಿ ಚೆನ್ನಾಗಿದೆಯಾ, ನನ್ನ ಪಾತ್ರ ಹೇಗಿದೆ ಅದರಲ್ಲಿ ಅನ್ನೋದೆಲ್ಲ ಯೋಚನೆ ಮಾಡಿ ನೋಡಿದಾಗ ಈಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಎಲ್ಲವೂ ಇತ್ತು, ಎಲ್ಲಾ ಡಿಪಾರ್ಟ್ಮೆಂಟ್ಸ್ನು ಎಷ್ಟು ಚೆನ್ನಾಗಿ ಟಿಕ್ ಮಾಡ್ದು. ಸೊ ನನಗೆ ಇಲ್ಲ ಅಂತ ಹೇಳಕ್ಕೆ ಬರೀ ನನ್ಗೆ ಡೇಟ್ಸ್ ಕ್ಲಾಶ್ ಒಂದ್ ಬಿಟ್ರೆ ಇನ್ನೇನ್ ರೀಸನ್ನೇ ಇರ್ಲಿಲ್ಲ. ಕತೆ ಚೆನ್ನಾಗಿತ್ತು, ಇನ್ನೆಲ್ಲನೂ ಕೂಡ್ ಬಂತು ತರ. ಸೊ ಅದೇ ಸ್ಪೆಷಲ್ ನನಗೆ. ಸೊ ನಂಗೆ ಈ ತರದ್ ಒಂದು ಪಾತ್ರ ಮಾಡಕ್ ಸಿಕ್ಕಿದ್ದೆ, ದೀಕ್ಷಾ ಕ್ಯಾರೆಕ್ಟರ್ ಮಾಡಕ್ ಸಿಕ್ಕಿದ್ದೆ ಒಂದು ಖುಷಿ. ನಾನು ಕೇಳಿಸ್ಕೊಂಡೆ, ತುಂಬಾ ಸುತ್ತಿ ಮತ್ತೆ ನಿಮಗೆ ಅಂತಾನೆ ಬಂದಿದ್ ಪಾತ್ರ ಅಂತ. ಅದು ಎಷ್ಟು ಜನಕ್ಕಾಗತ್ತೆ ಹೇಳಿ ನಂಗೆ. So ಅದು ಅದೊಂದು ಸ್ಪೆಷಲ್ ಮೂಮೆಂಟ್ ನನಗೆ. ಅಂಡ್ ನನ್ನ ಫಿಲ್ಮೋಗ್ರಫಿಯಲ್ಲಿ ಹಿಂದೆ ತಿರುಗಿ ನೋಡಿದಾಗ ದೀಕ್ಷಾ ಅನ್ನೋ ಪಾತ್ರ ನಾನು ಮಾಡಿದೆ ಅನ್ನೋ ತೃಪ್ತಿ ನನಗಿದೆ, ಖುಷಿ ಇದೆ. ಸೊ ಅದು ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನೋದು ನನಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.